ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇನ್ನು ಇವತ್ತು ಬಂದಂತ ರಿಸಲ್ಟ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಸಾಕಷ್ಟು ಅಪ್ಡೇಟ್ ಗಳಿದಾವೆ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮೊದಲಿಗೆ ಆಸ್ ಯೂಶುವಲ್ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಳಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಗೆ ಏನಾದರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನು ನಾವು ಇಮೇಲ್ ಮೂಲಕ ನಿಮಗೆ ಒದಗಿಸ್ತೇವೆ. ಏನು ಸುದ್ದಿಗಳ ಕಡೆ ನಾವು ಬರೋದ್ರೆ, ಮೊದಲಿಗೆ ಇವತ್ತು ಎಲ್ಲರ ಫೋಕಸ್ ಇರೋದು ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಏನ್ ಸುದ್ದಿಗಳು ಬರುತ್ತವೆ, ಎಸ್ಪೆಷಲಿ ಅಮೆರಿಕದ ಸುಪ್ರೀಂ ಕೋರ್ಟ್ ಇಂದ ಏನೆಲ್ಲ ಸುದ್ದಿಗಳು ಬರ್ತವೆ ಅಂತ ನಿನ್ನೆ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋನ ಕವರ್ ಮಾಡಿದ್ದೆ, ನೋಡಿದಿರಿ ಅನ್ಕೊಳ್ತೀನಿ. ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಟ್ಯಾರಿಫ್ ಗೆ ಅಗೇನೆಸ್ಟ್ ಆಗಿ ಕೋರ್ಟ್ ರೂಲ್ ಬರ್ಬೋದು ಅಂತ, ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಇವತ್ತಿಂದ ಅದರ ಬಗ್ಗೆ ಹಿಯರಿಂಗ್ ನಡೀತಿದೆ. ಔಟ್ಕಮ್ ಇವತ್ತೇ ಬರುತ್ತಾ, ನಾಳೆ ಬರುತ್ತಾ, ನಾಡಿದ್ ಬರುತ್ತಾ ಗೊತ್ತಿಲ್ಲ. ಹಾಗಾಗಿ ಮಾರ್ಕೆಟ್ಸ್ ಕಾಶಿಯಸ್ ಆಗಿ ಮೂವ್ ಆಗುವಂತ ಪ್ರಾಬಬಿಲಿಟಿ ಜಾಸ್ತಿ ಇದೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಸುದ್ದಿ ನೋಡಬಹುದು, ಆಲ್ವೇಸ್ ಪ್ರಿಪೇರಿಂಗ್ ಫಾರ್ ಪ್ಲಾನ್ ಬಿ ಸೇಸ್ ವೈಟ್ ಹೌಸ್ ಅಹೆಡ್ ಆಫ್ ಸುಪ್ರೀಂ ಕೋರ್ಟ್ ಹಿಯರಿಂಗ್ ಆನ್ ಟ್ರಂಪ್ಸ್ ಟ್ಯಾರಿಫ್ ಪವರ್ಸ್. ಈಗಾಗಲೇ ನಾವು ಪ್ಲಾನ್ ಬಿ ರೆಡಿ ಇಟ್ಕೊಂಡಿದೀವಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ನಿನ್ನೆ ವಿಡಿಯೋದಲ್ಲೂ ಕೂಡ ನಾನು ಕವರ್ ಮಾಡಿದ್ದೆ. ಸ್ಕಾಟ್ ಬೆಸೆಂಟ್ ಅವರು ಹೇಳಿರೋ ಮಾತುಗಳನ್ನೇ. ಅವರು ಇನ್ನೊಂದು ಆಕ್ಟ್ ನ ಮೂಲಕ ಅಥವಾ ಆಕ್ಟ್ ನಾಡಿ ಟ್ಯಾರಿಫ್ ಅನ್ನು ಹಾಕುವಂತ ಪ್ಲಾನ್ ಬಿ ನ ಇಟ್ಕೊಂಡಿದ್ದಾರೆ ಈಗಾಗಲೇ. ಹಾಗಾಗಿ ರೂಲ್ ಏನ್ ಬಂದ್ರು ಚೇಂಜಸ್ ಆಗುತ್ತಾ ಗೊತ್ತಿಲ್ಲ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ, ಅಗೇನೆಸ್ಟ್ ಆಗಿ ಬಂದ್ರೆ ಒಂದು ಪಾಸಿಟಿವ್ ಮೊಮೆಂಟಮ್ ಕಂಡು ಬರ್ಬೋದೇನೋ. ಅಂದ್ರೆ ಟ್ಯಾರಿಫ್ಸ್ ನೀವು ಆಗ್ತಾ ಇರೋದು ಸರಿಯಲ್ಲ, ಅದರಲ್ಲೂ ಯಾವ ಆರ್ಟಿಕಲ್ ಬಳಸ್ಕೊಂಡು ಇವ್ರು ಆಗ್ತಿದಾರೋ ಅದು ಸರಿಯಲ್ಲ ಅಂತ ಹೇಳ್ಬೋದು. ಆಕ್ಚುಲಿ ಕಾಂಗ್ರೆಸ್ ಒಪ್ಕೊಂಡ್ರೆ, ಕಾಂಗ್ರೆಸ್ ಅಲ್ಲಿ ಬಿಲ್ ಪಾಸ್ ಮಾಡಿ ಇವರು ಟ್ಯಾರಿಫ್ ಹಾಕಿದ್ರೆ ಅದು ಸಮಸ್ಯೆ ಅಲ್ಲ. ಆದ್ರೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಒಪ್ಪಿಗೆ ಪಡ್ಕೊಂಡಿಲ್ಲ. ಅಂದ್ರೆ ಕಾಂಗ್ರೆಸ್ ಅಂದ್ರೆ ಅಮೆರಿಕದ ಸಂಸತ್ತು, ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಕಾಂಗ್ರೆಸ್ ಪಕ್ಷ ಅಂತ ಅಮೆರಿಕದ ಸಂಸತ್ತನ್ನ ಕಾಂಗ್ರೆಸ್ ಅಂತ ಕರೀತಾರೆ. ಅಲ್ಲಿಂದ ಬಂದಿರುವಂತಹ ಡಿಸಿಷನ್ ಅಲ್ಲ, ಇವರು ಎಮರ್ಜೆನ್ಸಿ ಪವರ್ಸ್ ಅನ್ನ ಬಳಸ್ಕೊಂಡು ಆಗ್ತಿರುವಂತವು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳುತ್ತೆ ಕೋರ್ಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬಟ್ ಕೋರ್ಟ್ ಏನೇ ಹೇಳಿದ್ರು ಇವರಿಗಾಗಲೇ ಪ್ಲಾನ್ ಬಿ ಇಟ್ಕೊಂಡು ರೆಡಿ ಆಗಿದ್ದಾರೆ. ಅಂದ್ರೆ ಅವ್ರಿಗೂ ಕೂಡ ಡೌಟ್ಸ್ ಇದೆ ಅಂತ ಕಂಡು ಬರ್ತಿದೆ ಈ ಮೂಲಕ. ಸೊ ಮೇ ಬಿ ಕೋರ್ಟ್ ನಮ್ಮ ಡಿಸಿಷನ್ ಗೆ ಅಗೇನೆಸ್ಟ್ ಆಗಿ ಹೇಳ್ಬೋದೇನೋ ಅಂತ, ಬಟ್ ನೋಡೋಣ. ಇನ್ನು ಈಗಲೇ ಯಾವ್ದು ಅಂತ ಹೇಳಕ್ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ, ಡೊನಾಲ್ಡ್ ಟ್ರಂಪ್ ಗೆ ಭರ್ಜರಿ ಹಿನ್ನಡೆ ಅಂತಾನೆ ಹೇಳ್ಬೋದು ಇದನ್ನ. ಯಾಕೆಂತಂದ್ರೆ ನ್ಯೂಯಾರ್ಕ್ ಮೇಯರಲ್ ಎಲೆಕ್ಷನ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ವಿರೋಧಿ ಆಯ್ಕೆಯಾಗಿದ್ದಾರೆ. ಮಾಮ್ದಾನಿ ಅವರ ಫುಲ್ ಹೆಸರು ನೋಡಬಹುದು, ಜೊಹ್ರಾನ್ ಮಾಮ್ದಾನಿ ಅವರು ವಿನ್ ಆಗಿದ್ದಾರೆ. ಈ ಮೂಲಕ ಖಂಡಿತ ಡೊನಾಲ್ಡ್ ಟ್ರಂಪ್ ಗೆ ಒಂದು ಹಿನ್ನಡೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಜೊಹ್ರಾನ್ ಮಾಮ್ದಾನಿ ಅವರ ಕಡು ವಿರೋಧಿ ಟ್ರಂಪ್, ಜೊತೆಗೆ ಅಮೆರಿಕದ ನ್ಯೂಯಾರ್ಕ್ ಸಿಟಿಗೆ ಆಯ್ಕೆಯಾದ ಮೊದಲ ಮುಸ್ಲಿಂ ಅಂತ ಹೇಳ್ತಿದ್ದಾರೆ. ಹಾಗೆ ಅತ್ಯಂತ ಕಿರಿಯ ವ್ಯಕ್ತಿ ಅಂತ ಕೂಡ ಹೇಳ್ತಿದ್ದಾರೆ. ಇಲ್ಲೇ ನೋಡಬಹುದು, ಜೊಹ್ರಾನ್ ಮಾಮ್ದಾನಿ ಅವರು ತಮ್ಮ ಭಾಷಣದಲ್ಲಿ ಹೇಳಿರೋದು, ಡೊನಾಲ್ಡ್ ಟ್ರಂಪ್, ಸಿನ್ಸ್ ಐ ನೋ ಯು ಆರ್ ವಾಚಿಂಗ್, ಐ ಹ್ಯಾವ್ 4 words ಫಾರ್ ಯು, ಟರ್ನ್ ದ ವಾಲ್ಯೂಮ್ ಅಪ್. ನೀವು ನನ್ನನ್ನು ನೋಡ್ತಿದ್ದೀರಿ ಅಂತ ಗೊತ್ತು, ನಾನು ನಿಮ್ಗೆ 4 ಪದಗಳನ್ನ ಹೇಳ್ತೀನಿ, ವರ್ಡ್ಸ್ ಹೇಳ್ತೀನಿ, ವಾಲ್ಯೂಮ್ ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲೇ ಗೊತ್ತಾಗ್ತಿದೆ ಎಷ್ಟು ವಿರೋಧ ಮಾಡ್ತಿದ್ದಾರೆ ಒಬ್ಬರನ್ನೊಬ್ಬರು ಇವರು ಅಂತ. ಖಂಡಿತ ಇದು ಆಸ್ ಎ ಪ್ರೆಸಿಡೆಂಟ್ ಅಥವಾ ಒಂದು ಉನ್ನತ ಸ್ಥಾನದಲ್ಲಿ ಇರೋರು ಈಗಾಗಲೇ ಎಲೆಕ್ಷನ್ ಅನೌನ್ಸ್ ಆದಾಗಿಂದ ಕೂಡ ತುಂಬಾನೇ ಅಗೇನೆಸ್ಟ್ ಆಗಿ ಮಾತಾಡ್ತಿದ್ದವರು. ಅವರ ಅಗೇನೆಸ್ಟ್ ರಿಸಲ್ಟ್ಸ್ ಬಂದಾಗ ಫ್ರಸ್ಟ್ರೇಷನ್ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂತ. ಹಾಗೆ ಇವರು ಆಕ್ಚುಲಿ ಮೇಯರ್ ಎಲೆಕ್ಷನ್ ಗೆ ಟ್ರಂಪ್ ಇನ್ವಾಲ್ವ್ ಆಗೋ ಅವಶ್ಯಕತೆ ಇರಲಿಲ್ಲ. ಅಂದ್ರೆ ಇನ್ವಾಲ್ವ್ ಅಂತಂದ್ರೆ ಮಾತಾಡುವಂತದ್ದು. ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿ ನಾವು ನರೇಂದ್ರ ಮೋದಿ ಅವರು ಏನಾದ್ರು ಯಾವ್ದಾದ್ರು ಮೇಯರ್ ಎಲೆಕ್ಷನ್ ಗೆ ಮಾತಾಡಿದ್ ನೋಡಿದೀರಾ? ಯೂಶುವಲಿ ಉನ್ನತ ಸ್ಥಾನದಲ್ಲಿ ಇರೋರು ಈ ಕಡೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಟ್ರಂಪ್ ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ರು, ಈಗ ಅವರಿಗೆ ಹಿನ್ನಡೆ ಆಗಿದೆ. ಅಂದ್ರೆ ಇದೇನ್ ತೋರಿಸ್ತಾ ಇದೆ ಅಂತಂದ್ರೆ, ಜನ ಟ್ರಂಪ್ ವಿರುದ್ಧವಾಗಿ ವೋಟ್ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ತಿದೆ. ಅಂದ್ರೆ ಈಗಾಗಲೇ 6-7 months ಗೆ ಸಾಕಾಗ್ಬಿಟ್ಟಿದೆ ಅಮೆರಿಕನ್ನರಿಗೆ ಟ್ರಂಪ್ ಸವಾಸ. ಇದು ಕೂಡ ದೊಡ್ಡ ಹಿನ್ನಡೆ. ಇದನ್ನ ಯಾವ ರೀತಿ ತಗೊಳ್ತಾರೆ ನಮ್ಮ ಟ್ರಂಪ್ ಅನ್ನ ಗೊತ್ತಿಲ್ಲ, ನೋಡೋಣ, ಕಾದ್ ನೋಡ್ಬೇಕಷ್ಟೇ ಇದ್ರ ಬಗ್ಗೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ, ಸ್ಟಾರ್ಲಿಂಕ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಇತ್ತೀಚೆಗೆ ಸ್ಟಾರ್ಲಿಂಕ್ ಭಾರತಕ್ಕೆ ಎಂಟ್ರಿ ಆಗಿರೋ ಬಗ್ಗೆ. ಮಹಾರಾಷ್ಟ್ರ ಗವರ್ನಮೆಂಟ್ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ ಸ್ಯಾಟ್ಕಾಮ್ ಜೊತೆ. ಈ ಮೂಲಕ ಭಾರತದ ಮೊದಲ ರಾಜ್ಯ ಆಗಿದೆ ಸ್ಟಾರ್ಲಿಂಕ್ ಜೊತೆ ಒಪ್ಪಂದ ಮಾಡ್ಕೊಂಡಿರೋದು. ಸ್ಯಾಟಲೈಟ್ ಬೇಸ್ಡ್ ಇಂಟರ್ನೆಟ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವ ಸಲುವಾಗಿ ಒಪ್ಪಂದವನ್ನ ಮಾಡ್ಕೊಂಡಿದೆ. ಇನ್ನು ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಪಿಯೂಷ್ ಗೋಯಲ್ ಅವರು ಮಾತಾಡಿದ್ದಾರೆ ನೋಡಬಹುದು. ಟಾಕ್ಸ್ ಗೋಯಿಂಗ್ ಆನ್ ವೆರಿ ವೆಲ್ ಬಟ್ ಸೆನ್ಸಿಟಿವ್ ಇಶ್ಯೂಸ್ ಟೇಕ್ ಟೈಮ್. ಭಾರತ ಹಾಗೂ US ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಮಾತುಕತೆಗಳು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಕೆಲವು ಸೆನ್ಸಿಟಿವ್ ಇಶ್ಯೂಸ್ ಏನಿದಾವೆ ಅವುಗಳಿಗೆ ಸಂಬಂಧಪಟ್ಟಂತೆ ಸಮಯ ತಗೊಳುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಮಾರ್ದಿನಿಂದ ಇದೇ ಕಾರಣಕ್ಕೆ ಡೀಲ್ ಲೇಟ್ ಆಗ್ತಾ ಇರೋದು. ಕೆಲವೊಂದು ಸೆನ್ಸಿಟಿವ್ ಇಶ್ಯೂಸ್ ಇದೆ, ಅದಕ್ಕೆ ಭಾರತ ಒಪ್ಕೊಳ್ತಿಲ್ಲ, ಅಮೆರಿಕ ಬಿಡ್ತಿಲ್ಲ. ಕೆಲವೊಂದು ವಿಷಯಗಳಿಗೆ ಅಮೆರಿಕ ಒಪ್ತಿಲ್ಲ, ಭಾರತ ಬಿಡ್ತಿಲ್ಲ. ಈ ರೀತಿಯಾಗಿದ್ದಾವೆ. ಹಾಗಾಗಿನೇ ಸಮಯ ಕೂಡ ತಗೊಳ್ತಾ ಇದೆ. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಹಾರ್ ಎಲೆಕ್ಷನ್ಸ್ ನಾಳೆ ಮೊದಲ ಹಂತದಲ್ಲಿ ನಡೀತಾ ಇದೆ. ಆಕ್ಚುಲಿ ನಾಳೆ ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರೋದಿಲ್ಲ. ಯಾಕೆಂತಂದ್ರೆ ನಾಳೆ ನಮ್ಗೆ ಎಕ್ಸಿಟ್ ಪೋಲ್ಸ್ ರಿಲೀಸ್ ಆಗೋದಿಲ್ಲ. 11th ರಿಲೀಸ್ ಆಗುತ್ತೆ, 2ನೇ ಹಂತದ ಮತದಾನ ಆದ್ಮೇಲೆ. ಬಟ್ ಸ್ಟಿಲ್ ಮಾರ್ಕೆಟ್ ಸ್ವಲ್ಪ ಕಾಶಿಯಸ್ ಆಗಿ ಇರುವಂತಹ ಚಾನ್ಸಸ್ ಇರುತ್ತೆ, ನೋಡೋಣ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ, ನುವಾಮಾ ವೆಲ್ತ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಈ ಕಂಪನಿ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ ನ ಜೊತೆ ಕಾರ್ಪೊರೇಟ್ ಆಕ್ಷನ್ ಕೂಡ ಅನೌನ್ಸ್ ಮಾಡಿದೆ. ಏನ್ ಕಾರ್ಪೊರೇಟ್ ಆಕ್ಷನ್ ಅನೌನ್ಸ್ ಮಾಡಿದೆ ಅಂತ ನೋಡೋದಾದ್ರೆ,
ನೋಡಬಹುದು 70 rupees per share ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಅದ್ರ ಜೊತೆಗೆ ಸಬ್ ಡಿವಿಷನ್ ಆರ್ ಸ್ಪ್ಲಿಟ್ ಆಫ್ equity shares ಸ್ಟಾಕ್ ಸ್ಪ್ಲಿಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ. ನೋಡಬಹುದು 1 equity share having face value of ₹10 each fully paid up subdivided into 5 equity shares having face value of ₹2. ಅಂದ್ರೆ ₹10 ಇರುವಂತ ಫೇಸ್ ವ್ಯಾಲ್ಯೂನ ₹2 ಮಾಡ್ತಾ ಇದೆ. ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನ್ನ ಅನೌನ್ಸ್ ಮಾಡಿದೆ ನುವಾಮಾ ವೆಲ್ತ್. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ, ಅದನ್ನ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡುತ್ತೆ. ಒಟ್ಟಿನಲ್ಲಿ ಒಂದು ಶೇರ್ 5 ಶೇರ್ಗಳಾಗುತ್ತೆ ನುವಾಮಾ ವೆಲ್ತ್ ಶೇರ್ಗಳು ಮುಂದಿನ ದಿನಗಳಲ್ಲಿ. ಇನ್ನು ಕಂಪನಿಯ ರಿಸಲ್ಟ್ ಕಡೆ ಗಮನ ಹರಿಸೋದಾದ್ರೆ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ರಿಸಲ್ಟ್ಸ್ ನ ಓಪನ್ ಮಾಡಿದೀನಿ. ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಕೋಟಿಗಳಲ್ಲಿದೆ. ಸೀಕ್ವೆನ್ಸ್ ನೋಡಬಹುದು ಸೆಪ್ಟೆಂಬರ್, ಜೂನ್, ಸೆಪ್ಟೆಂಬರ್ ಇದೆ. ಕಂಪನಿಯ ಟೋಟಲ್ ಇನ್ಕಮ್ ನೋಡಬಹುದು 1056, 1124, ಈಗ 1137. ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಕಂಪನಿಯ ಇನ್ಕಮ್ ಅಲ್ಲಿ. ಎಕ್ಸ್ಪೆನ್ಸಸ್ ನೋಡಬಹುದು 709, 775, 803 ಇದೆ. ನಂತರ ಪಿಬಿಟಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 347, 349, ಈಗ 334. ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರೋದ್ರಿಂದ ಕಂಪನಿಯ ಪಿಬಿಟಿ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ 257, 263, 253. ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ, ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು. ಇನ್ನು ಇಪಿಎಸ್ ಅಲ್ಲೂ ಕೂಡ ನೋಡಬಹುದು 72.54, 73.36, 70.54. ಇಲ್ಲೂ ಕೂಡ ಸೇಮ್ ಪ್ರಪೋರ್ಷನೇಟ್ಲಿ ಅಡ್ಜಸ್ಟ್ ಆಗಿದೆ. ಇನ್ನು ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಿದ್ರೆ ವೆಲ್ತ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇಯರ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ. ಅಸೆಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಇಯರ್ಲಿ ಅಪ್ ಆಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ. ಕ್ಯಾಪಿಟಲ್ ಮಾರ್ಕೆಟ್ ಬಿಸ್ನೆಸ್ ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಅನ್ಅಲೋಕೇಟೆಡ್ ಡೌನ್ ಇದೆ. ಕಂಪನಿಯ ಕೋರ್ ಬಿಸ್ನೆಸ್ ಅಂದ್ರೆ 2 ಸೆಗ್ಮೆಂಟ್ಸ್ ಇದೆ, ಕ್ಯಾಪಿಟಲ್ ಮಾರ್ಕೆಟ್ ಹಾಗೂ ವೆಲ್ತ್ ಮ್ಯಾನೇಜ್ಮೆಂಟ್. ವೆಲ್ತ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬಟ್ ಕ್ಯಾಪಿಟಲ್ ಮಾರ್ಕೆಟ್ ಬಿಸ್ನೆಸ್ ಸ್ವಲ್ಪ ಡೌನ್ ಇದೆ. ಯೂಶುವಲಿ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಬಿಸ್ನೆಸ್ ಸ್ವಲ್ಪ ಡೌನ್ ಇರುತ್ತೆ. ಅದೇ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಇದನ್ನ ನೋಡಿದ್ರೆ. ಒಟ್ಟಿನಲ್ಲಿ ರಿಸಲ್ಟ್ ವೈಸ್ ಪರ್ಫಾರ್ಮೆನ್ಸ್ ಏನು ಅಂತ ಸೂಪರ್ ಡೂಪರ್ ಅಂತ ಏನಿಲ್ಲ, ಬಟ್ ಕಾರ್ಪೊರೇಟ್ ಆಕ್ಷನ್ ಅನೌನ್ಸ್ ಮಾಡಿದೆ. 1:5 ಸ್ಟಾಕ್ ಸ್ಪ್ಲಿಟ್ ಹಾಗೂ 70 rupees per share ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ನಾಳೆ ವಾಚ್ ಮಾಡಬಹುದು. ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ. ಇನ್ನು ಐಪಿಒಗೆ ಸಂಬಂಧಪಟ್ಟಂತೆ ನೋಡಿದರೆ ವೆಸ್ಟ್ ಬ್ರಿಡ್ಜ್ ಬ್ಯಾಕ್ಡ್ ಎಜುಕೇಶನ್ ಪ್ಲಾಟ್ಫಾರ್ಮ್ ಫಿಸಿಕ್ಸ್ ವಾಲಾ ₹3,480 crore IPO ಟು ಹಿಟ್ ದಲಾಲ್ ಸ್ಟ್ರೀಟ್ ಆನ್ November 11. ಫಿಸಿಕ್ಸ್ ವಾಲಾ ಐಪಿಒ ನವೆಂಬರ್ 11ಕ್ಕೆ ಓಪನ್ ಆಗ್ತಾ ಇದೆ. 3,480 ಕೋಟಿಯನ್ನ ಕಂಪನಿ ರೈಸ್ ಮಾಡ್ತಾ ಇದೆ. ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರುತ್ತೆ, ಕೇಳಿರ್ತೀವಿ ಫಿಸಿಕ್ಸ್ ವಾಲಾ ಬಗ್ಗೆ. ಎಜುಕೇಶನಲ್ ಪ್ಲಾಟ್ಫಾರ್ಮ್. ಇನ್ನು ರಿಸಲ್ಟ್ಸ್ ಗಳ ಕಡೆ ಬರೋದಾದ್ರೆ ರಾಮ್ಕೋ ಸಿಮೆಂಟ್ಸ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವಿನ್ಯೂ ನೋಡಬಹುದು 9.6% ಅಪ್ ಆಗಿದೆ ಇಯರ್ ಆನ್ ಇಯರ್. ಎಬಿಟಾ 24% ಅಪ್ ಇದೆ. ಮಾರ್ಜಿನ್ಸ್ 17.3 ಇದೆ, ಹಿಂದಿನ ವರ್ಷ 15.3 ಇತ್ತು. ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು 25 ಕೋಟಿಯಿಂದ 74 ಕೋಟಿಗೆ ಅಪ್ ಆಗಿದೆ. ನಂತರ ಗೋದ್ರೇಜ್ ಅಗ್ರೋವೆಟ್ ರೆವಿನ್ಯೂ ನೋಡಬಹುದು 4.8% ಅಪ್ ಆಗಿದೆ. ಎಬಿಟಾ ಡೌನ್ ಇದೆ 4.5%. ಮಾರ್ಜಿನ್ಸ್ ಕೂಡ ಡಿಕ್ಲೈನ್ ಆಗಿದೆ. ನೆಟ್ ಪ್ರಾಫಿಟ್ ಕೂಡ ಡೌನ್ ಇದೆ. ರೆವಿನ್ಯೂ ವೈಸ್ ಇಯರ್ ಆನ್ ಇಯರ್ ಸ್ವಲ್ಪ ಅಪ್ ಆದ್ರೂ ಕೂಡ ಎಬಿಟಾ, ಮಾರ್ಜಿನ್ಸ್, ನೆಟ್ ಪ್ರಾಫಿಟ್ ಎಲ್ಲ ಕಡೆ ಡೌನ್ ಇದೆ ಪರ್ಫಾರ್ಮೆನ್ಸ್. ನಂತರ ಅವಂತಿ ಫೀಡ್ಸ್ ರೆವಿನ್ಯೂ 19% ಅಪ್ ಇದೆ. ಎಬಿಟಾ 43% ಅಪ್ ಆಗಿದೆ. ಮಾರ್ಜಿನ್ಸ್ 10 ಇಂದ 12.1ಗೆ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ನಿಯರ್ಲಿ 35% ಅಪ್ ಆಗಿದೆ. ಓವರ್ ಆಲ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅವಂತಿ ಫೀಡ್ಸ್. ನಂತರ ಡೆಲಿವರಿ ಪರ್ಫಾರ್ಮೆನ್ಸ್ ನೋಡಬಹುದು. ರೆವಿನ್ಯೂ ವೈಸ್ 16.9% ಅಪ್ ಆಗಿದೆ ಇಯರ್ ಆನ್ ಇಯರ್. ಎಬಿಟಾ 19% ಅಪ್ ಆಗಿದೆ. ಮಾರ್ಜಿನ್ಸ್ 2.6 ಇಂದ 2.7% ಗೆ ಅಪ್ ಆಗಿದೆ. ಹಾಗೆ ಕಂಪನಿ ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ 50 ಕೋಟಿ. ಹಿಂದಿನ ಸಲ 10 ಕೋಟಿ ಲಾಸ್ ಇತ್ತು, ಈಗ 50 ಕೋಟಿ ಲಾಸ್ ರಿಪೋರ್ಟ್ ಮಾಡಿದೆ. ಲಾಸ್ ಜಾಸ್ತಿ ಆಗಿದೆ, ಬಟ್ ರೆವಿನ್ಯೂ ವೈಸ್ ಇಂಪ್ರೂವ್ಮೆಂಟ್ ಇದೆ. ಎಬಿಟಾ ಇಂಪ್ರೂವ್ಮೆಂಟ್ ಇದೆ. ಮಾರ್ಜಿನ್ಸ್ ಕೂಡ ಎಕ್ಸ್ಪ್ಯಾಂಡ್ ಆಗಿದೆ, ಬಟ್ ಕಂಪನಿ ಇನ್ನು ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ. ನಂತರ ಕೆನಾಮೆಟಲ್ ರೆವಿನ್ಯೂ ನೋಡಬಹುದು 9.5% ಅಪ್ ಇದೆ. ಎಬಿಟಾ 21.7% ಅಪ್ ಇದೆ. ಮಾರ್ಜಿನ್ 17.8% ನೋಡ್ಲಿಕ್ಕೆ ಸಿಕ್ಕಿದೆ. ಹಿಂದಿನ ಸಲ 16 ಇತ್ತು, ಇಂಪ್ರೂವ್ ಆಗಿದೆ. ಇಲ್ಲೂ ಕೂಡ ನೆಟ್ ಪ್ರಾಫಿಟ್ 25% ಅಪ್ ಆಗಿದೆ. ಇಯರ್ ಆನ್ ಇಯರ್ ಕೆನಾಮೆಟಲ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಎವರೆಡಿ ಇಂಡಸ್ಟ್ರೀಸ್ ರೆವಿನ್ಯೂ 6.7% ಅಪ್ ಆಗಿದೆ. ಎಬಿಟಾ 2.8% ಅಪ್ ಆಗಿದೆ. ಮಾರ್ಜಿನ್ಸ್ 12.7 ಇದೆ. ಹಿಂದಿನ ವರ್ಷ 13.2 ಇತ್ತು, ಅಂದ್ರೆ ಡೌನ್ ಆಗಿದೆ ಸ್ವಲ್ಪ. ಹಾಗೆ ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ ನಿಯರ್ಲಿ 8 ಕೋಟಿ. ಹಿಂದಿನ ಸಲ 29 ಕೋಟಿ ಪ್ರಾಫಿಟ್ ಇತ್ತು, ಈಗ ನಿಯರ್ಲಿ 8 ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ ಎವರೆಡಿ ಇಂಡಸ್ಟ್ರೀಸ್. ನಂತರ ಅನಿವಲ್ ಆಟೋಮೇಷನ್ ರೆವಿನ್ಯೂ 12.3% ಅಪ್ ಇದೆ. ಎಬಿಟಾ 2% ಅಪ್ ಆಗಿದೆ. ಮಾರ್ಜಿನ್ಸ್ 12.6 ಇಂದ 11.4 ಇಳಿದಿದೆ. ನೆಟ್ ಪ್ರಾಫಿಟ್ 3.8% ಅಪ್ ಆಗಿದೆ. ಇನ್ನು ಬ್ಲೂ ಸ್ಟಾರ್ ರೆವಿನ್ಯೂ ನೋಡಬಹುದು 6.4% ಅಪ್ ಇದೆ. ಎಬಿಟಾ 22.8% ಅಪ್ ಇದೆ. ಮಾರ್ಜಿನ್ಸ್ ಎಕ್ಸ್ಪ್ಯಾಂಡ್ ಆಗಿದೆ. 6.6 ಇಂದ 7.6% ಅಪ್ ಆಗಿದೆ. ಪ್ರಾಫಿಟ್ 2.8% ಅಪ್ ಆಗಿದೆ. ನಂತರ ಅಸ್ಟ್ರಲ್ ರೆವಿನ್ಯೂ ನೋಡಬಹುದು 15% ಅಪ್ ಇದೆ. ಎಬಿಟಾ 22% ಅಪ್ ಇದೆ. ಮಾರ್ಜಿನ್ಸ್ ಕೂಡ ಎಕ್ಸ್ಪ್ಯಾಂಡ್ ಆಗಿದೆ. 15.3 ಇಂದ 16.3ಗೆ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಕೂಡ 22% ಅಪ್ ಆಗಿದೆ. ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಸ್ಟ್ರಲ್ ಅಲ್ಲಿ. ನೋಡೋಣ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ.
ನಂತರ ಸನ್ ಫಾರ್ಮಾ ರೆವೆನ್ಯೂ ನೋಡಬಹುದು 8.9% ಅಪ್ ಇದೆ. ಎಬಿಟಾ 7.5% ಅಪ್ ಇದೆ. ಮಾರ್ಜಿನ್ಸ್ ಸ್ವಲ್ಪ ಡೌನ್ ಇದೆ, 28.7 ಇಂದ 28.3 ಗೆ ಇಳಿದಿದೆ. ನೆಟ್ ಪ್ರಾಫಿಟ್ 2.6% ಅಪ್ ಆಗಿದೆ. ನಂತರ ಕೇನ್ಸ್ ಟೆಕ್ನಾಲಜಿ ರೆವೆನ್ಯೂ ನೋಡಬಹುದು ನಿಯರ್ಲಿ 8% ಅಪ್ ಆಗಿದೆ. ಎಬಿಟಾ 6.5% ಅಪ್ ಆಗಿದೆ. ಮಾರ್ಜಿನ್ಸ್ ಡೌನ್ ಇದೆ 129 ಬೇಸಿಸ್ ಪಾಯಿಂಟ್ಸ್, 97.17 ಇಂದ 95.88 ಗೆ ಇಳಿದಿದೆ. ನೆಟ್ ಪ್ರಾಫಿಟ್ 0.51% ಅಪ್ ಇದೆ, ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಪ್ರಾಫಿಟ್ ವೈಸ್. ನಂತರ ಮದರ್ಸನ್ ಸುಮಿ ವೈರಿಂಗ್ ರೆವೆನ್ಯೂ ನೋಡಬಹುದು 18.8% ಅಪ್ ಆಗಿದೆ ಇಯರ್ ಆನ್ ಇಯರ್. ಹಾಗೆ ಎಬಿಟಾ 12% ಅಪ್ ಆಗಿದೆ. ಮಾರ್ಜಿನ್ಸ್ 10.7 ಇಂದ 10.1 ಗೆ ಇಳಿದಿದೆ. ಪ್ರಾಫಿಟ್ 8.7% ಅಪ್ ಆಗಿದೆ. ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ, ಬಟ್ ಮಾರ್ಜಿನ್ ಸ್ವಲ್ಪ ಡಿಕ್ಲೈನ್ ಆಗಿದೆ. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ನಂತರ ಪ್ರಾಜ್ ಇಂಡಸ್ಟ್ರೀಸ್ ರೆವೆನ್ಯೂ 3.1% ಅಪ್ ಇದೆ. ಎಬಿಟಾ 35% ಡೌನ್ ಇದೆ. ಮಾರ್ಜಿನ್ಸ್ 10.6 ಇಂದ 6.6 ಗೆ ಇಳಿದಿದೆ. ಮಾರ್ಜಿನ್ಸ್ ತುಂಬಾನೇ ಡಿಕ್ಲೈನ್ ಆಗಿದೆ. ನೆಟ್ ಪ್ರಾಫಿಟ್ 17.8% ಅಪ್ ಆಗಿದೆ. ನಂತರ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ರೆವೆನ್ಯೂ 12% ಅಪ್ ಇದೆ. ಎಬಿಟಾ 11% ಅಪ್ ಇದೆ. ಮಾರ್ಜಿನ್ಸ್ ಆಲ್ಮೋಸ್ಟ್ ಫ್ಲಾಟ್ ಇದೆ. ನೆಟ್ ಪ್ರಾಫಿಟ್ 9% ಅಥವಾ 9.7% ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಂತರ ಬಿಎಂಎಲ್ ರೆವೆನ್ಯೂ 2.4% ಡೌನ್ ಇದೆ. ಎಬಿಟಾ ಫ್ಲಾಟ್ ಇದೆ. ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ 8.5 ಇಂದ 8.7 ಅಪ್ ಆಗಿದೆ. ನೆಟ್ ಪ್ರಾಫಿಟ್ 5.9% ಗೆ ಡೌನ್ ಇದೆ. ಓವರ್ ಆಲ್ ಡೌನ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ. ನಂತರ ಝೈಡಸ್ ವೆಲ್ನೆಸ್ ರೆವೆನ್ಯೂ ನೋಡಬಹುದು 32% ಅಪ್ ಇದೆ. ಎಬಿಟಾ 17% ಅಪ್ ಇದೆ. ಮಾರ್ಜಿನ್ ಸ್ವಲ್ಪ ಡಿಕ್ಲೈನ್ ಆಗಿದೆ. ಕಂಪನಿ ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿ ಹಿಂದಿನ ಸಲ 20 ಕೋಟಿ ಪ್ರಾಫಿಟ್ ರಿಪೋರ್ಟ್ ಮಾಡಿತ್ತು, ಈಗ 52 ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ. ನಂತರ ಎಂಟಾರ್ ಟೆಕ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವೆನ್ಯೂ ನೋಡಬಹುದು 28% ಅಪ್ ಆಗಿದೆ. ಎಬಿಟಾ 53% ಅಪ್ ಇದೆ. ಮಾರ್ಜಿನ್ಸ್ 11.7 ಇದೆ. ಇಂದಿನ ವರ್ಷ 17.9 ಇತ್ತು. ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗಿದೆ, ಅಂದ್ರೆ ನೆಗೆಟಿವ್ ಇದೆ. ಪ್ರಾಫಿಟ್ 77% ಡೌನ್ ಇದೆ. 18.8 ಕೋಟಿಯಿಂದ 4.2 ಕೋಟಿಗೆ ಇಳಿದಿದೆ. ಬಟ್ ಎಬಿಟಾ ಅಂಡ್ ರೆವೆನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬಟ್ ಮಾರ್ಜಿನ್ಸ್ ಅಂಡ್ ನೆಟ್ ಪ್ರಾಫಿಟ್ ವೈಸ್ ಡೌನ್ ಇದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.